ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ. ಈಗ ಸ್ನೇಹಿತರೆ ಟೈಮ್ ಆಗ್ತಾ ಇದೆ 4 ಗಂಟೆ. ಸಾನಿಗೆ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಎಲ್ಲರದ್ದು ಊಟ ಆಯಿತು. ಅಮ್ಮಂದು ಕೂಡ ಸ್ವಲ್ಪ ಇವತ್ತು ಲೇಟ್ ಊಟ ಆಗಿತ್ತು. ಇಲ್ಲಾಂದ್ರೆ ನಾನು ಆ ಕಡೆ ಸ್ಕೂಲ್ಗೆ ಹೋದ ತಕ್ಷಣನೇ ಇಲ್ಲಿ ನಾನು ಬರೋ ತನಕ ಊಟ ಮುಗಿಸಿ ಐ ಡ್ರಾಪ್ ಹಾಕೊಳ್ಬೇಕಲ್ಲ, ಅದಕ್ಕೆ ರೆಡಿಯಾಗಿರ್ತಾರೆ. ಇವತ್ತು ಸ್ವಲ್ಪ ಬೆಳಿಗ್ಗೆಯಿಂದನೂ ಲೇಟೇ ಆಯಿತು ಎಲ್ಲಾನು. ಅದಕ್ಕೆ ಇಲ್ಲಿ ಊಟ ಕೂಡ ಲೇಟಾಗಿ ಮಾಡಿದ್ದಾರೆ, ನಮ್ಮ ಜೊತೆನೇ ಮಾಡಿದ್ರು. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ತುಂಬ ಪೆಂಡಿಂಗ್ ವರ್ಕ್ಸ್ಗಳಿದೆ ಸ್ನೇಹಿತರೆ, ಸಣ್ಣ ಪುಟ್ಟದ್ದು. ಅದು ಇದು ಕೆಲಸನೇ ಆಗೋಗ್ತಾ ಇತ್ತು, ಅದನ್ನೆಲ್ಲ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈಗ ಡಿಸೈಡ್ ಮಾಡಿದ್ದೀನಿ, ಏನಾದರೂ ಆಗಲಿ ಇವತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು, ಮುಗಿಸೋದಿರಲಿ, ಸ್ಟಾರ್ಟ್ ಆದರೂ ಮಾಡಬೇಕು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಜೊತೆ ಮಾಡಿದ್ರೆ ನನಗೂ ಕೂಡ ಒಂದು ಟಾರ್ಗೆಟ್ ಫಿಕ್ಸ್ ಆದಂಗೆ, ಅದು ಮಾಡಲೇಬೇಕು. ಯಾಕಂದರೆ ನಾನು ನಿಮಗೆ ಅಪ್ಡೇಟ್ ಮಾಡಬೇಕಲ್ವಾ, ಅದಕ್ಕೆ. ಹಾಗಾಗಿ ಈಗ ನನ್ನ ಪೆಂಡಿಂಗ್ ವರ್ಕ್ಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕ್ವಿರಿಲ್ ಕೂಗ್ತಾ ಇರೋದು ನೋಡಿ, ಹೇಗೆ ಸೌಂಡ್ ಬರುತ್ತಲ್ವಾ. ವೆಹಿಕಲ್ ನಾಯ್ಸ್ ಇಲ್ಲ ಅಂದರೆ ನೋಡಿ, ಈ ಟೈಮಲ್ಲಿ ಜಾಸ್ತಿ ಇರೋದಿಲ್ಲ. ಅದೇ ಸಂಜೆ ಬೆಳಿಗ್ಗೆ ಆಗಿಬಿಟ್ರೆ ಪಯ್ಯ ಪಯ್ಯ ಬರೀ ಹಾರ್ನ್ಗಳದೇ ಸೌಂಡ್ ಬರ್ತಾ ಇರುತ್ತೆ. ನನಗೆ ಈ ಜಾಗದಲ್ಲಿ ನನಗಿದೊಂದು ತುಂಬಾ ಇಷ್ಟ ಆಗಿತ್ತು. ಈಗ ನಾವು ಮೊದಲು ಬಾಡಿಗೆ ಮನೇಲಿದ್ವಿ ಅಲ್ವಾ, ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿದ್ವಿ. ರೋಡ್ ಪಕ್ಕನೇ ಇತ್ತು, ವೆಹಿಕಲ್ಸ್ ಓಡಾಡೋದು, ಬರೀ ವೆಹಿಕಲ್ ಸೌಂಡೇನೆ. ಬೇರೆ ಪಕ್ಷಿಗಳದ್ದು, ಬಿಸಿಲು ಆ ಥರ ಏನು ನಮ್ಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಈ ಮನೆಗೆ ಬಂದಮೇಲೆ ಎಲ್ಲ ಕಡೆಯಿಂದನೂ ಬೆಳಕು ಚೆನ್ನಾಗಿದೆ. ಎಸ್ಪೆಷಲಿ ಈ ಕಡೆಯಿಂದ ಕಿಚನ್ಗೆ, ನನ್ನ ಡೈನಿಂಗ್ ಹಾಲ್ಗೆ, ರೂಮ್ಗೆ. ಸೊ 3 ಕಡೆನೂ ಬಾಲ್ಕನಿ ಇದೆ. ಅದು ಬಿಟ್ಟರೆ ಹಾಲಲ್ಲಿ ಕೂಡ ಅಷ್ಟೇ ಸ್ವಲ್ಪ ಸ್ಪೇಸ್ ಬಿಟ್ಟು ನಮ್ಮ ಮುಂದ್ಗಡೆ ಮನೆ ಇರೋದು. ಸೊ ಅಲ್ಲಿಂದನೂ ಚೆನ್ನಾಗಿ ಬೆಳಕು ಬರುತ್ತೆ. ಬಿಸಿಲು ಒಂದು ಬರೋದಿಲ್ಲ, ಅದೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅದೂ ಯುಗಾದಿ ಹಬ್ಬ ಆದಮೇಲೆ ಒಂಚೂರು ಬಾಲ್ಕನಿಗೆ ಬೀಳುತ್ತೆ. ನಾವು ಸನ್ ಬಾತ್ ಮಾಡ್ತೀವಿ ನೋಡಿ ಸಮ್ಮರ್ ಹಾಲಿಡೇಸಲ್ಲಿ, ಆವಾಗ ಬೆಳಿಗ್ಗೆ ಹೊತ್ತು ಸಂಜೆ 4 ಗಂಟೆ ಮೇಲೆ ಹತ್ರ ಬೀಳುತ್ತೆ. ಬಿಸಿಲಿಲ್ಲ, ಬೆಳಕು ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಸೌಂಡು, ಪಕ್ಷಿಗಳು ನೋಡ್ಬೋದು, ವೆರೈಟಿ ಪಕ್ಷಿಗಳು ಬರುತ್ತೆ. ಸೌಂಡ್ ಅದ್ರದ್ದು, ಮತ್ತು ಈ ಸ್ಕ್ವಿರಿಲ್ಲು, ಏನೇ ಒಂದು ಸಾಮಾನು ಇಡ್ಲಿ ಹೊರಗಡೆ. ಇಲ್ಲಿ ನೋಡಿ, ನಾನು ಅಕ್ಕಿಲಿ ಹುಳ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಸ್ವಲ್ಪ ಅಕ್ಕಿನ ಹುಳ ಆಗಿತ್ತಲ್ಲ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ದೀನಿ. ಸ್ಕ್ವಿರಿಲ್ ಬರುತ್ತೆ, ತಿನ್ನತ್ತೆ, ಹೋಗುತ್ತೆ. ಇಲ್ಲಿ ಟೊಮ್ಯಾಟೊ ಏನಾದರೂ ತರಕಾರಿ ತಂದಿರ್ತೀನಲ್ವ, ಅದನ್ನ ನಾನು ಇಲ್ಲಿ ತಂದಿರ್ತೀನಿ. ತಂದ ತಕ್ಷಣನೇ ನಾನು ಇಲ್ಲಿ ಇಟ್ಬಿಡ್ತೀನಿ. ಅದೇನಾದರೂ ನಾನು 1 ದಿನ 2 ದಿನ ಅಲ್ಲೇ ಇಟ್ಬಿಟ್ಟು ಮರ್ತೋದೆ ಅನ್ಕೊಳ್ಳಿ, ಸ್ಕ್ವಿರಿಲ್ ಬಂದು ಚೆನ್ನಾಗಿ ಕಚ್ಚಿ ತಿನ್ಕೊಂಡು ಹೋಗಿರುತ್ತೆ. ಸೊ ಈ ಥರ ಪ್ರಾಣಿಗಳು, ಪಕ್ಷಿಗಳು ನೋಡ್ಬೋದು, ಅದ್ರ ವಾಯ್ಸ್ ಕೇಳ್ಬೋದು. ಒಂಥರ ಖುಷಿ ಆಗುತ್ತೆ ನನಗೆ ಅದನ್ನೆಲ್ಲ ನೋಡಿದಾಗ. ಈ ವೆಹಿಕಲ್ ಸೌಂಡ್ ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿರುತ್ತಲ್ವ. ಓಕೆ ಬನ್ನಿ, ಈಗ ಮೊದಲಿಗೆ ಆ ಬಾಲ್ಕನಿಗೆ ಶಿಫ್ಟ್ ಆಗಬೇಕು, ನಮ್ಮ ರೂಮ್ನ ಬಾಲ್ಕನಿಗೆ. ಅಲ್ಲಿಂದ ಕೆಲಸ ಶುರು ಮಾಡಬೇಕು. ನಾನು ಒಂದು ಸ್ಟ್ಯಾಂಡ್ ಮಾಡಿಸ್ದೆ, ರಾಜೇಶ ಮಾಡಿಸ್ಕೊಂಡು ಬಂದರು. ವುಡ್ ವರ್ಕ್ ಹೊರಗಡೆಯಿಂದ ಮಾಡಿಸ್ಕೊಂಡು ಬಂದರು. ಅದಕ್ಕೆ ಪೇಂಟ್ ಹೊಡಿಬೇಕಿತ್ತು. ಪೇಂಟ್ ಕೂಡ ಮಾಡಿದ್ದೀನಿ. ಒಂಚೂರು ಫಿನಿಶಿಂಗ್ ಟಚ್ ಕೊಡೋಣ ಅಂತ ಅವತ್ತಿಂದನೂ ಅಂದ್ಕೊಳ್ತಾನೆ ಇದ್ದೀನಿ. ಇದನ್ನು ಇವತ್ತು ಫಿನಿಶ್ ಮಾಡಿಬಿಟ್ಟು ಒಳಗಡೆ ಇಡಬೇಕು. ಸೊ ಇದೊಂದೇ ಸ್ನೇಹಿತರೆ, 2 ಕೋಟ್ ಹೊಡೆದಿದ್ದೀನಿ. ಇನ್ನೊಂದು ಚೂರು ಅಲ್ಲಲ್ಲಿ ಬಿಟ್ಬಿಟ್ಟಿದೆ. ಸೊ ಅದೊಂದನ್ನು ಕಂಪ್ಲೀಟ್ ಮಾಡಿದ್ರೆ ನನ್ನ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ, ಇದನ್ನು ಸ್ಟಾರ್ಟ್ ಮಾಡಿ ಇವತ್ತು ಮುಗಿಸೋಣ. ಕೈ ಫುಲ್ ಪೇಂಟ್ ಆಗಿಬಿಡುತ್ತೆ, ಗ್ಲೌಸ್ ಹಾಕೊಂಡು ಬರ್ತೀವಿ. ಡನ್ ಸ್ನೇಹಿತರೆ. ನಾನು ಸ್ಪಾಂಜಲ್ಲಿ ಮಾಡಿದ್ದು ಯಾಕೆ ಗೊತ್ತಾ, ಬ್ರಷಲ್ಲಿ ಪೇಂಟ್ ಮಾಡಿದ್ರೆ ಆ ಬ್ರಷ್ದು ಲೈನ್ ಕಾಣುತ್ತೆ. ಇಲ್ಲ ರೋಲರಲ್ಲಿ ಮಾಡಬೇಕು, ಇಲ್ಲ ಸ್ಪಾಂಜಲ್ಲಿ ಮಾಡಬೇಕು. ಸ್ಪಾಂಜಲ್ಲಿ ಮಾಡಿದ್ರೂ ಒಂಥರ ಟೆಕ್ಸ್ಚರ್ ಪ್ರಿಂಟ್ದು ಒಂಥರ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕೆಲಸ ಬಂದು ಇದು ಸಾನು ಲೆಹೆಂಗಾ. ಇದು ತುಂಬಾ ಉದ್ದ ಆಗಿತ್ತು. ಎಲ್ಲಿ ಮಡ್ಚಿದ್ದೀನಿ, ಆಮೇಲೆ ಮಡ್ಚಿದ್ದೀನಿ.
ಹೋದ ಸಾರಿ ಯಾರೋ ರಾಜೇಶ್ ಅವರ ಕಸಿನ್ ಮಗಳ ಮದುವೆಗೆ ನಾನು ಮತ್ತು ಸಾನು ಇದನ್ನು ಟ್ವಿನಿಂಗ್ ಮಾಡಿದ್ವಿ. ಆವಾಗ ಒಂದು ಸೀರೆ ಫುಲ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಉದ್ದಾನು ಹೊಲಿದ್ಬಿಟ್ಟಿದೆ. ಸುಮ್ಮನೆ ಯಾಕೆ ಕಟ್ ಮಾಡಬೇಕು, ಬೆಳೆಯೋ ಮಕ್ಕಳು ಇನ್ನೊಂದು 2 ವರ್ಷಕ್ಕೆ ತುಂಡ ಆಗ್ಬಿಡುತ್ತೆ, ಕಟ್ ಮಾಡೋದು ಬೇಡ ಅಂಥೇಳಿ. ಸೊ ಈಗ ತುಂಡ ಆಗಿದೆ ಅವ್ರು, ಅದಕ್ಕೆ ಬಿಚ್ಚಿಬಿಟ್ಟೆ. ಹಾಗೆ ಇಡೋಣ ಅಂದರೆ ಅದು ನನ್ನ ಹೈಟಿಗೆ ಬರುತ್ತೆ, ಅವಳು ತುಂಬಾ ಉದ್ದ ಆಗುತ್ತೆ. ಮೊದಲೇನು ಮಾಡಿದ್ದೆ ನಾನು, ಎಲ್ಲಿ ಮಡಚಿದ್ದೆ ಅಂದರೆ ಇಲ್ಲಿ ಮಡಚಿದ್ದೆ ನೋಡಿ, ಇಲ್ಲಿ ಹೊಲ್ದಿರೋದು ಹೀಗೆ ಇದನ್ನು ಹೀಗೆ ಬಿಟ್ಬಿಟ್ಟು ಹೀಗೆ ಹೊಲ್ದಿದೆ. ಇಲ್ಲಿ ಒಂದು ಸ್ಟಿಚ್ ಹಾಕಿದ್ದೆ, ಇಷ್ಟು ಬಟ್ಟೆ ಒಳಗಡೆ ಹೋಗಿತ್ತು. ಈಗ ಎಲ್ಲನೂ ಬಿಚ್ಚಿಬಿಟ್ಟು ಮೇಲ್ಗಡೆ ಮಡಚ್ಬಿಟ್ಟಿದ್ದೀನಿ. ಇಲ್ಲಿ ಮಡಚಿದೆ ನೋಡಿ, ಮೊದಲು ಇಷ್ಟು ಥರ ಇತ್ತು, ಈಗ ಈ ಥರ ಹೊಲಿಯೋಣ ಅಂತ ಹೇಳಿಬಿಟ್ಟು ಮಡಚಿ ಪಿನ್ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಹೊಲಿಯೋಣ, ಹೊಲಿದು ಎತ್ತಿಡೋಣ. ತೆಗೆದಿಟ್ಟು ತುಂಬಾ ದಿನ ಆಯಿತು. ಇದ್ರ ಜೊತೆ ಏನಾದರೂ ಹೊಲಿಯೋಣ, ಇದೊಂದಕ್ಕೆ ಕುತ್ಕೊಳ್ಬೇಕಲ್ಲ ಅಂದ್ಕೊಂಡೇನೆ ಹೊಲಿದೇ ಇಲ್ಲ ನಾನು. ಹೀಗೆ ಎಲ್ಲೋ ಹೋಗಬೇಕಾದ್ರೆ ಸೇಲ್ ಇತ್ತು ಅಂದ್ಬಿಟ್ಟು ನೋಡಿದೆ, ಹೋಗ್ಬಿಟ್ಟು ಅಲ್ಲಿ ಬ್ರ್ಯಾಂಡೆಡು ಇತ್ತು, ನಾನ್ ಬ್ರ್ಯಾಂಡೆಡು ಇತ್ತು. ಟ್ರೌಸರ್ ಥರ ಪ್ಯಾಂಟ್ ಇದು, ನಾವು ಕುರ್ತೀಸ್ ಹಾಕಿದಾಗ ಹಾಕ್ಬೋದು. ಫಿಟ್ಟಿಂಗ್ ಎಲ್ಲನೂ ಚೆನ್ನಾಗಿತ್ತು. ಟ್ರಯಲ್ ಮಾಡಿ ನೋಡಿದೆ, ಖುಷಿ ಆಯಿತು. ಚೆನ್ನಾಗಿದೆ, ತಗೊಳ್ಳ ಬೇಡವಾ ಅಂತ. ತಗೊಳ್ಳೋಣ, ಮನೇಲಿ ಇದ್ರೂ ಕೂಡ ಹಾಕ್ಬೋದಲ್ವ. ಇದ್ರ ಮೇಲೆ ಒಂದು ಟೀ ಶರ್ಟ್ ಹಾಕಿದ್ರು ಅಷ್ಟು ಚೆನ್ನಾಗಿದೆ ಇದ್ರ ಫಿಟ್ಟಿಂಗು. ಮುಂದೆ ಹೀಗಿದೆ, ಹಿಂದೆ ಎಲಾಸ್ಟಿಕ್ ಇದೆ. ಫಿಟ್ಟಿಂಗು, ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು. ಅದಕ್ಕೆ ಇರಲಿ ಬಿಡು, ಪೈಜಾಮ ಥರನೇ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ. ಅದ್ರ ಜೊತೆ ಇದೊಂದು ಪೈಜಾಮ ತೊಗೊಂಡೆ, ಇದು ನಾನ್ ಬ್ರ್ಯಾಂಡೆಡ್. ಮತ್ತು ಇನ್ನೂ ಒಂದು ಈಗ ವೈಡ್ ಲೆಗ್ ಪಲಾಜೋ ಪ್ಯಾಂಟ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ, ಇದು ಸೃಷ್ಟಿದು. ಇದು ಕೂಡ ಫಿಟ್ಟಿಂಗ್ ಚೆನ್ನಾಗಿತ್ತು. ಇದು ನನಗಾಗೋದಿಲ್ಲ, ಸಾನುಗಾಗುತ್ತೆ. ಅಂದರೆ ಈ ಬ್ರ್ಯಾಂಡೆಡ್ದೆಲ್ಲ ಏನು ಅಂದರೆ ಒಂದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಇನ್ನು ಒಂದು ಸ್ಟಿಚಿಂಗ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. 3 ಪ್ಯಾಂಟ್ ತೊಗೊಂಡಿದ್ದು. ಹಾಗೆ ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ ನಮ್ಮ ಪುಟಾಣಿಗೆ. ನನ್ನ ಪುಟಾಣಿಗಲ್ಲ, ನನ್ನ ತಂಗಿ ಪುಟಾಣಿಗೆ. ಅವಳ ಬರ್ತ್ಡೇ ಇದೆ, ಇದೇ ವೀಕ್ ಇದೆ. ಅದಕ್ಕೆ ಅವಳಿಗೆ ಅಂತ ಒಂದು ಫ್ರಾಕ್ ಕೂಡ ತೊಗೊಂಡಿದ್ದೀನಿ. ನೋಡಬೇಕು ನಾನು ಹೋಗ್ತೀನಾ ಅಥವಾ ಆಗುತ್ತಾ ಇಲ್ವಾ. ಅಮ್ಮ ಈಗ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಬೆಳಿಗ್ಗೆನೆ ತಿಂಡಿ ಆದಮೇಲೆ 2 ಅವರ್ ಆದಮೇಲೆ ಮಾಡು ಅಂತ ಹೇಳಿದರು. ಅವರು ಐ ಡ್ರಾಪ್ ಹಾಕ್ಕೊಳ್ತಾರಲ್ವ, ಆವಾಗ ಮರ್ತೋದ್ರು ಅವರು. ಅಲ್ಲೇ ಮಲ್ಕೊಂಡಿದ್ರಲ್ಲ, ಅವ್ರು ಮಲಗಿಬಿಟ್ರು. ನಾನು ಹೇಳಿಸ್ಲೇ ಇಲ್ಲ, ನನಗೂ ಮರ್ತೋಯ್ತು. ಅದಕ್ಕೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಈಗ ಸಂಜೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಎಷ್ಟು ಕನ್ವೀನಿಯೆಂಟ್ ಅಲ್ವಾ, ಊಟ ಆಗಿದ್ದು 2 ಅವರ್ಗೆ ಮಾಡಬೇಕು. ಹೊರಗಡೆ ಹೋಗೋದಾದರೆ ನಾವು ಟೈಮ್ ಫಿಕ್ಸ್ ಮಾಡಿಕೊಂಡು ಇವತ್ತು ಮಿಸ್ ಆಗಿಬಿಟ್ರೆ ನಾಳೆ ಹೋಗಬೇಕಾಗತ್ತೆ. ಅವರು ಬಿಫೋರು ಆಫ್ಟರು ಒಂದೇ ದಿನ ಮಾಡಬೇಕು ಅಂತ ಹೇಳ್ತಾರೆ, ದೂರ ಇರುತ್ತೆ. ಹಾಗಾಗಿನೇ ಇದು ನಾನು ಅಮ್ಮನಿಗೆ ತೊಗೊಂಡು ಕೊಟ್ಟಿದ್ದು. ಸೊ ಇವಾಗ ಆಪ್ರೇಷನ್ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ಈಗ ಟೆಸ್ಟ್ ಮಾಡ್ತಾ ಇದ್ದೀವಿ. 3 ವೀಕ್ಸ್ ಏನೋ ಆಯಿತು ಟೆಸ್ಟ್ ಮಾಡಿ, ಅದಕ್ಕೆ ಮತ್ತೊಂದು ಸಾರಿ ಈಗ ಮಾಡ್ತಾ ಇದ್ದೀವಿ. ಸೊ ಇದು ತುಂಬಾ ಕನ್ವೀನಿಯೆಂಟ್, ಈಸಿ, ಕಡಿಮೆ ಬೆಲೆ ಕೂಡ. ಒಂದು ಸಾರಿ ಟೆಸ್ಟ್ಗೆ 10 ರೂಪೀಸ್ ಖರ್ಚಾಗುತ್ತೆ ಅಷ್ಟೇ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಬಿಫೋರ್ ಆ್ಯಂಡ್ ಆಫ್ಟರ್ ಎರಡೂ ಕೂಡ ನಾವು ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ಬನ್ನಿ ಹೇಗಿದೆ ನಮ್ಮಮ್ಮನ ಶುಗರ್ ಲೆವೆಲ್ ನೋಡೋಣ. ಓ ಏನಮ್ಮ ನಾರ್ಮಲ್ ಆಗ್ಬಿಟ್ಟಿದೆ, ಏನು ಟೆನ್ಷನ್ ಇಲ್ವಲ್ಲ? ಚೈತ್ರ ಮನೆಗೆ ಬಂದಾಗ ಆರಾಮಾಗಿರ್ತೀನಿ, ಮೈಸೂರು ಹೋದಾಗ ಏನಾದ್ರೂ ಒಂದೊಂದು ಟೆನ್ಷನ್ ಇರ್ತದೆ. ಇದು ಮಾತ್ರೆ ಏನಾದ್ರೂ ಚೇಂಜ್ ಮಾಡಿದ್ಯಾ? ಇಲ್ಲ, ಬೇರೆ ಬೇರೆ ತರ ತಗೋತಾ ಇದ್ದೀನಿ. ನಮ್ಮ ಅಮ್ಮನ್ಗೆ ಫೇರ್ವೆಲ್ ಪಾರ್ಟಿ ಆಯ್ತು. ಇಷ್ಟು ದಿನ ಗುಡ್ ಲಕ್ ಪಾರ್ಟಿ
ಪಾರ್ಟಿ. ಸಾನುಗ್ ನಾಳೆ ಒಲಿಂಪಿಯಾಡ್, ಅದಕ್ಕೆ ಅವಳಿಗೆ ಗುಡ್ ಲಕ್ ಪಾರ್ಟಿ ಅಂತೆ. ಅಮ್ಮಮ್ಮ ನಾಳೆ ಹೊರಡ್ತಾ ಇದ್ದಾರೆ, ಅದಕ್ಕೆ ಅಮ್ಮಮ್ಮನಿಗೆ ಪಾರ್ಟಿ. ಪಾರ್ಟಿ ಯಾವುದಕ್ಕೆ? ಕಣ್ಣು ಆಪರೇಷನ್ ಆಗಿ ಎಲ್ಲ ಸಕ್ಸಸ್ ಆಗಿ ಎಲ್ಲ ಹೊರಡ್ತಾ ಇದೀವಲ್ಲ ಅದಕ್ಕೆ. ಅದಕ್ಕೇನೆ. ಅದೇ ಖುಷಿಲಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ರು, ಅದರಲ್ಲಿ ನಾರ್ಮಲ್ ಬಂದ್ಬಿಡ್ತು. ಅದಕ್ಕೆ ಚಾಕ್ಲೇಟ್ ಕೊಡೆ ಅಂತೆ. ನಾರ್ಮಲ್ ಬಂದ್ಬಿಟ್ಟಿದೆ, ಚಾಕ್ಲೇಟ್ ಕೊಡೆ ಅಂತೆ. ನಾರ್ಮಲ್ ಬಂದಿರೋದಕ್ಕೆ ಖುಷಿ ಪಡು, ಹಂಗನ್ಬಿಟ್ಟು ಜಾಸ್ತಿ ಮಾಡ್ಕೋಬೇಡ. ಇನ್ನ ಹೆಂಗಿದೆಯೋ ಹಂಗೆ ಇರೋ, ಸ್ವಲ್ಪ ವಾಕಿಂಗ್ ಮಾಡು, ಅವಾಗ ಮಾತ್ರೆನೂ ಕಡಿಮೆ ಮಾಡ್ಬೋದು. ನನಗೆ ಆಶ್ಚರ್ಯ ಆಗ್ತಿದೆ, ಇಷ್ಟೊಂದು ಕಡಿಮೆನಾ? 250-300 ಇತ್ತು, ಸಡನ್ ಆಗಿ ಇಷ್ಟೊಂದು ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ಆಶ್ಚರ್ಯ. ಸ್ನೇಹಿತರೆ, ಈಗ ಬಂದಿದ್ದೀನಿ ಕಿಚನ್ಗೆ. ಕಿಚನ್ ಅಲ್ಲಿ ಅಡುಗೆ ಊಟ ಎಲ್ಲ ಆಗಿದೆ. ಬಟ್ ಈಗ ನಾನು ಬಂದಿರೋ ವಿಷಯ ಏನಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸ್ವೀಟ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಸ್ನೇಹಿತರೆ, ಈಗ ಹಬ್ಬಕ್ಕೆ ನಾನು ಶಂಕರಪಾಳಿ ಮಾಡಿದ್ದೆ ಅಲ್ವಾ, ಅದು ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ. ನಾನು ಅವತ್ತೇ ಹೇಳಿದ್ದೆ, ಇದು ರಾಜೇಶಕ್ಕೆ ಸರಿ ಇದೆ, ನಮಗೆ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಅಂದರೆ ನಾನು ಕೂಡ ಶುಗರ್ ಕಡಿಮೆ ತಿನ್ನೋದ್ರಿಂದ ಒಂದು ಸಾರಿ ತಿನ್ನೋದಕ್ಕೆ ಶುರು ಮಾಡಿದ್ರೆ ತಿಂತಾನೆ ಇರ್ತೀನಿ. ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನ, ಹೋಗ್ತಾನೆ ಇರುತ್ತೆ. ಅಂದರೆ ಅಷ್ಟೊಂದು ಸ್ವೀಟ್ ಅನ್ಸೋದಿಲ್ಲ, ಎಣ್ಣೆನೂ ಏನು ತುಂಬ ಹೀರ್ಕೊಂಡಿರಲಿಲ್ಲ. ಹಾಗಾಗಿ ಆಯಿಲಿ ಅಥವಾ ಶುಗರಿ ಅಂತ ಏನೂ ಅನ್ಸೋದಿಲ್ಲ, ತುಂಬಾ ಲೈಟಾಗಿ ತಿಂತಾನೆ ಇರ್ತೀನಿ. ಅದಕ್ಕೆ ಕಂಟ್ರೋಲ್ ಮಾಡಿಕೊಂಡು ಯಾವತ್ತಾದರೂ ಒಂದು ದಿನ ತೆಗೆದುಕೊಂಡು ಇಟ್ಕೊಂಡಿರ್ತೀನಿ ಪಕ್ಕ ತಿನ್ನೋದಕ್ಕೆ ಅಂದ್ಬಿಟ್ಟು. ಹಾಗೆ ನಾವು ಊರಿಗೆ ಹೋದಾಗ ಅಲ್ಲಿ ಕೂಡ ಸ್ವೀಟ್ಸ್ ತಿಂದಿದ್ದು, ರಾಜೇಶ್ ಕೂಡ ತಂದು ಕೊಟ್ಟಿದ್ದು, ಅಮ್ಮನಿಗೆ ಕೊಟ್ಟಿದ್ದೆ ನಾವು ಸ್ವೀಟ್ ಬಾಕ್ಸ್. ಅವ್ರು ನಮಗೇನೆ ವಾಪಸ್ ಕೊಟ್ಬಿಟ್ರು, ಇಲ್ಲಿ ಯಾರೂ ಇರೋದಿಲ್ಲ ಅಂದರೆ ಅವ್ರು ನಮ್ಮ ಜೊತೆನೇ ಬಂದ್ರಲ್ವಾ, ಅದಕ್ಕೆ ನಡಿ ಬೆಂಗಳೂರಲ್ಲೇ ತಿನ್ನೋಣ ಅಂದ್ಬಿಟ್ಟು ಅಲ್ಲಿಂದನೇ ಇಲ್ಲಿಗೆ ಎತ್ಕೊಂಡು ಬಂದ್ರಾ. ನಾನು ಎಲ್ಲರೂ ಸ್ವಲ್ಪ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟು, ಕುರ್ಕ್ ತಿಂಡಿಗಳು ಕಡಿಮೆನೆ. ಸಾನುಗೂ ಕೊಡೋದು ಕಡಿಮೆ, ಅವ್ರ ಮುಂದೆ ನಾವು ಕೂಡ ತಿನ್ನೋದಿಲ್ಲ. ಹಾಗಾಗಿ ಅದೆಲ್ಲ ಇನ್ನ ಇದೆ. ಶಂಕರಪಾಳಿ ಅರ್ಧ ಖಾಲಿ ಆಗಿದೆ, ಅರ್ಧ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ನೋಡ್ಬೇಕು. ನಾನು ನಾಟ್ ಶ್ಯೂರ್, ಬಟ್ ಸ್ಟಿಲ್ ನಾನು ಈ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಾನೆ ಸ್ವಲ್ಪ ಇಟ್ಟಿದ್ದೀನಿ ತಿಂದಂಗೆ. ಏನು ಅಂದರೆ, ಹಳೆ ಸ್ವೀಟ್ಗೆ ಒಂದು ಹೊಸ ರೂಪ ಕೊಡೋಣ ಅಂತ ಹೇಳ್ಬಿಟ್ಟು. ಅವತ್ತು ಬಾದುಷಾ ತಿಂದೆ ಅಲ್ವಾ ಊರಿಗೆ ಹೋಗ್ಬೇಕಾದ್ರೆ, ಸೊ ಆ ಥರ ಇದನ್ನು ಯಾಕೆ ಮಾಡಬಾರ್ದು? ಹೇಗಿದ್ರು ಇದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ ಇದೆ. ಜಸ್ಟ್ ಲೈಕ್ ಜಾಮೂನ್ ಮಾಡಿಬಿಟ್ಟು ನಾವು ಹೇಗೆ ಶುಗರ್ ಸಿರಪಲ್ಲಿ ಹಾಕ್ತೀವೋ ಅದು ಹೀರ್ಕೊಳ್ಳುತ್ತೋ, ಆವಾಗ ಅದು ಸ್ವೀಟ್ ಆಗುತ್ತೋ, ಆ ಥರ ಇದನ್ನು ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದ್ಸರಿ ರಾಜೇಶಕ್ಕೆ ಕೇಳಿದೆ. ಅವರು ನಿನಗೆ ಇರೋ ಸ್ವೀಟ್ ಸಾಕಾಗ್ತಾ ಇಲ್ಲ, ಜಾಸ್ತಿ ಸ್ವೀಟ್ ಬೇಕು ಅನ್ನೋ ಹಾಗಿದ್ರೆ ಸರಿ ಮಾಡ್ಕೊ ಅಂದರು. ಹಂಗಲ್ಲ, ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳಿದ್ದಪ್ಪ, ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ವಾ ಅಂತ ಹೇಳಿದೆ. ಆಮೇಲೆ ಅವರು ಯೋಚನೆ ಮಾಡಿ ವರ್ಕ್ ಆಗ್ಬೋದು, ಟ್ರೈ ಮಾಡಿ ನೋಡು ಅಂದರು. ಸೊ ಯಾಕೆ ಟ್ರೈ ಮಾಡಬಾರ್ದು? ಒಂದು ಹೊಸ ಡಿಶ್ ಥರ ಆಗುತ್ತಲ್ವ. ಸೊ ಬನ್ನಿ ಟ್ರೈ ಮಾಡೋಣ. ಅದ್ರ ಮುಂಚೆ ಶಂಕರಪಾಳಿ ಎಷ್ಟಿದೆ ನೋಡ್ತೀನಿ. ಇದ್ರದ್ದು ಈ ಪ್ರಾಬ್ಲಮ್ ಏನು ಗೊತ್ತಾ, ಈ ಡಬ್ಬದ್ದು ಒಂದ್ಸಾರಿ ತೆಗೆದುಬಿಟ್ರೆ ಹಾಕೋದಕ್ಕೆ ಕಷ್ಟ. ಹೊಸ ಡಬ್ಬ ಸ್ವಲ್ಪ ಇನ್ನು ಲೂಸ್ ಆಗಿಲ್ಲ, ಹಾಕೋದಕ್ಕೆ ಕಷ್ಟ. ಹಾಗಾಗಿ ನಮ್ಮ ಮನೇಲಿ ಯಾರೂ ಇದನ್ನು ಓಪನ್ ಮಾಡೋದಿಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಕೊಂಡಿದೆ. ಓಕೆ, ಈಗ ನಾನು ಒಂದು ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬಟ್ಲು ನೀರು ಹಾಕ್ತೀನಿ. ಇದನ್ನ ಕರಗಿಸ್ಕೊಳ್ಳೋಣ. ನೀರು ಮತ್ತು ಸಕ್ಕರೆ ಕಡಿಮೆ ಇರೋದ್ರಿಂದ ತಳ ಹಿಡಿದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇರ್ತೀನಿ. ಡನ್ ಸ್ನೇಹಿತರೆ, ನೋಡೋಣ ಇನ್ನು ಹಾಫ್ ಆನ್ ಅವರಲ್ಲಿ ಹೇಗಾಗಿರುತ್ತೆ ಅಂತ ಹೇಳ್ಬಿಟ್ಟು. ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಳ್ಬತ್ತಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ರಾಜೇಶ್ ಎವ್ರಿ ವೀಕ್ ಎಳ್ಬತ್ತಿನ ಹತ್ತಿಸ್ತಾರೆ. ಮನೇಲಿ ಮಾಡಿಟ್ಟಿದ್ರೆ ತೊಗೊಂಡೋಗ್ತಾರೆ, ಇಲ್ಲ ಅಂದರೆ ದೇವಸ್ಥಾನದ ಹತ್ರನೇ ಸಿಗುತ್ತಲ್ವಾ, ಅಲ್ಲಿಂದಾನೇ ತೊಗೊಂಡು ಹತ್ತಿಸ್ಬಿಟ್ಟು ಬರ್ತಾರೆ. ನಾನು ಕೆಲವೊಂದು ಸಾರಿ ಹೋಗ್ತೀನಿ, ಕೆಲವೊಂದು ಸಾರಿ ಹೋಗೋದಕ್ಕೆ ಆಗೋದಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ, ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಸದ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಬಂದ್ಮೇಲೆ ಬೇಕಿದ್ರೆ ನೋಡೋಣ ಅಂದ್ಬಿಟ್ಟು ಅವರು ಹೊರಡ್ತಾ ಇದ್ರು. ಸರಿ ನಡೀರಿ, ನಾನು ಮಾಡ್ಕೊಡ್ತೀನಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ.
ಮಾಡಿಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಧ್ಯಾಹ್ನ ಡಿಶ್ ಟ್ರೈ ಮಾಡಿದೆ ಅಲ್ವಾ ಸ್ವೀಟು, ಇದು ಸ್ವಲ್ಪ ಏರ್ಪೇರ್ ಆಯಿತು. ಏನು ಅಂದರೆ ನಾವು ತಿನ್ನಬೇಕಾದ್ರೆ ಅದ್ರ ಕ್ರಿಸ್ಪ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಶಂಕರಪಾಳಿ ಮಾಡಿದಾಗ ಹೇಗಿತ್ತು ಇವಾಗ ಅಷ್ಟೊಂದು ಕ್ರಿಸ್ಪ್ ಇರಲಿಲ್ಲ. ಅದಕ್ಕೆ ನಾನು ಈ ಥರ ಟ್ರೈ ಮಾಡಿದ್ರೆ ಒಂಥರ ಮಾಯಿಶ್ಚರ್ ಬಂದು ಚೆನ್ನಾಗಾಗುತ್ತೇನೋ ಅಂದ್ಕೊಂಡೆ. ಏನಾಯಿತು ಅಂದರೆ ಸಕ್ಕರೆ ಪಾಕ ನಾವು ಸ್ವಲ್ಪ ತೆಳ್ಳ ಮಾಡಬೇಕಿತ್ತು ಅನಿಸುತ್ತೆ, ಜಸ್ಟ್ ಜಿಡ್ ಇರಬೇಕಿತ್ತು. ಒಂದೆಳೆ ಮಾಡ್ಕೊಂಡ್ವಲ್ಲ ಅದಕ್ಕೋ ಏನೋ ಜಸ್ಟ್ ಹೊರಗಡೆಯಿಂದ ಕೋಟ್ ಆಗಿದೆ, ಒಂದು ಲೇಯರ್ ಮೇಲ್ಗಡೆ ಆಗಿದೆ, ಒಂದು ಚೂರೆಲ್ಲ ಒಳಗಡೆ ಹೋಗಿದೆ. ಬಟ್ ದಪ್ಪ ದಪ್ಪ ಇತ್ತಲ್ವ, ನಾನು ಆಗಲೇ ತೋರಿಸಿದೆ ಲೇಯರ್, ಅಷ್ಟು ಒಳಗಡೆ ಹೋಗಿಲ್ಲ. ಸೊ ನೋಡಿ ಅಷ್ಟು ಒಳಗಡೆ ಹೋಗಿಲ್ಲ, ಬಟ್ ಒಂದು ಲೇಯರ್ ಅಷ್ಟು ಒಳಗಡೆ ಹೋಗಿದೆ. ಬಟ್ ತಿನ್ನೋದಕ್ಕಂತೂ ಈಗಲೂ ಚೆನ್ನಾಗಿದೆ ಸ್ನೇಹಿತರೆ. ಒಂಥರ ಬಾಯಿ ಇಟ್ಟ ತಕ್ಷಣ ಚಾಕ್ಲೇಟ್ ಇಡ್ತಾ ಇದ್ದೀವೇನೋ, ಕ್ಯಾಂಡಿದು ಒಂಥರ ಜಿಡ್ ಇರುತ್ತಲ್ವ ಆ ಥರ ಅನಿಸುತ್ತೆ. ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಟೈಮ್ ನಾನು ಶಂಕರಪಾಳಿ ಮಾಡಿದ ದಿನಾನೇ ಈ ಥರ ಮಾಡಿ ನೋಡ್ತೀನಿ. ಮಾಡ್ಬೋದು, ಆದರೆ ಅದೇ ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಅದು ಅಬ್ಸಾರ್ಬ್ ಸರಿಯಾಗಿ ಮಾಡ್ಕೊಂಡಿಲ್ಲ. ಸಕ್ಕರೆ ನೀರು ಕೂಡ ಸ್ವಲ್ಪ ತೆಳ್ಳ ಇರಬೇಕಿತ್ತು. ಬಟ್ ಚೆನ್ನಾಗಿದೆ, ಬಿಟ್ಟರೆ ಎಲ್ಲನೂ ತಿಂದ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ. ಎನಿವೇಸ್, ಈಗ ಸ್ನೇಹಿತರೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಜೊತೆ ಇವತ್ತು ನನ್ನ ಪೆಂಡಿಂಗ್ ಕೆಲಸಗಳನ್ನ ಶುರು ಮಾಡಿದ್ದಕ್ಕೆ ಆಲ್ಮೋಸ್ಟ್ ಆಯಿತು ಅಂದ್ಕೊಳ್ಳಿ. ಆಲ್ಮೋಸ್ಟ್ ಆಯಿತು. ಅದು ಲೆಹೆಂಗಾ ಸ್ವಲ್ಪ ಐರನ್ ಮಾಡಬೇಕು. ಸಾನೋದು ಒಂದು ಸ್ಕರ್ಟ್ ಇತ್ತು, ಅದು ಅವತ್ತವಳು ದಿಯಾ ಪೇಂಟ್ ಮಾಡಿದ್ಲಲ್ಲ, ಅಂದರೆ ಸ್ಕೂಲಲ್ಲಿ CCA ಆ್ಯಕ್ಟಿವಿಟಿಗೆ ದಿಯಾ ಪೇಂಟ್ ಮಾಡೋದಿತ್ತು, ತೊಗೊಂಡೋಗಿದ್ಲ. ಅವತ್ತು ಶುಕ್ರವಾರ ಆ್ಯಂಡ್ ಅವತ್ತು ವೈಟ್ ಡ್ರೆಸ್ ಹಾಕಿದ್ಲು, ಪೇಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಫ್ಯಾಬ್ರಿಕ್ ಪೇಂಟ್ ಬೇರೆ ತೊಗೊಂಡೋಗಿದ್ದು ಸಾನು. ನಾನೇ ಅಂದಿದ್ದೆ, ಕಲರ್ ನೀನು ವಾಟರ್ ಕಲರ್ ಆದರೆ ನಾನು ದಿಯಾ ವಾಶ್ ಮಾಡಿದಾಗ ಹೊಟ್ಟೋಗುತ್ತೆ, ಬೇಡ ಫ್ಯಾಬ್ರಿಕ್ ಪೇಂಟ್ ತೊಗೊಂಡೋಗ್ಬಿಟ್ಟು. ಅದೇ ನಾವು ಅವಳದು ಫ್ಯಾಬ್ರಿಕ್ ಪೇಂಟ್ ಆಗಿದೆಯಾ ಅಥವಾ ಬೇರೆಯವ್ರದ್ದಾಗಿದೆಯಾ ಗೊತ್ತಿಲ್ಲ, ವಾಶ್ ಮಾಡಿದ್ರೆ ಹೋಗಲೇ ಇಲ್ಲ. ಅದಾದಮೇಲೆ ಅದ್ರ ಮೇಲೆ ವೈಟ್ ಕಲರ್ ಫ್ಯಾಬ್ರಿಕ್ ಪೇಂಟ್ ಹಚ್ಚಿದ್ಲು, ಅದು ಇದ್ದಿದ್ದು ಎದ್ವಾ ಕಾಣ್ತಾ ಇದೆ. ಅದನ್ನು ಸ್ವಲ್ಪ ಏನಾದರೂ ರಾಜೇಶ್ ಪೆಟ್ರೋಲ್ ಹಾಕಿ ನೋಡಿದ್ರು, ನಾನು ಕೈಯಲ್ಲಿ ರಬ್ ಮಾಡಿ ನೋಡಿದೆ. ಈಗ ಟರ್ಪೆಂಟ್ ಆಯಿಲ್ ತಂದಿಟ್ಟಿದ್ದಾರೆ. ಈ ಥರ ಅದೊಂದು ಎಕ್ಸ್ಪೆರಿಮೆಂಟು ಬಾಕಿ ಇದೆ, ಅದು ಸ್ವಲ್ಪ ಕ್ಲಿಯರ್ ಮಾಡಬೇಕು. ಆ ಹುಡುಗಿ ಅದನ್ನು ಹಾಕ್ತಾನೆ ಇಲ್ಲ, ಇಟ್ಬಿಟ್ಟಿದ್ದಾಳೆ. ನಾನು ಹಳೇದು ಹಾಕೊಂಡು ಹೋಗ್ತೀನಿ ಅಂದ್ಕೊಂಡು, ಹಳೇದು ಅದು ತುಂಡಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಎತ್ತಿಟ್ಬಿಟ್ಟಿದ್ದೆ, ವಸ್ತು ತೊಗೊಂಡಿದ್ದು. ಈಗ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಆದಷ್ಟು ಬೇಗ ಅದೊಂದು ರೆಡಿ ಮಾಡಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇವತ್ತು ಫೇರ್ವೆಲ್ಲು ನಮ್ಮ ಅಮ್ಮನಿಗೆ. ನಾಳೆ ಹೊರಡ್ತಾರೆ, ಅಪ್ಪ ಕೂಡ ಬಂದಿದ್ದಾರೆ. ಇಬ್ಬರೂ ಈಗ ಊಟ ಮಾಡಿ ರೂಮಲ್ಲಿದ್ದಾರೆ. ಸೊ ನಾಳೆ ಹೊರಡ್ತಾರೆ. ಇವತ್ತಿಗೆ ಅಮ್ಮನ ಆಪ್ರೇಷನ್ ಆಗಿ 10 ಡೇಸ್ ಆಗಿದೆ. ಸೊ ಆರಾಮಾಗಿದ್ದಾರೆ. ಅಪ್ಪನೂ ಅಲ್ಲಿ ಒಬ್ಬರೇ ಇರ್ತಾರಲ್ಲ ಅಂದ್ಬಿಟ್ಟು ಅಮ್ಮ ಹೊರಡ್ತಾ ಇದ್ದಾರೆ ಅಷ್ಟೇ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.